ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದ್ರೆ, ಆಂಟ್ ಈಸ್ ನಾಟ್ ವೇಟಿಂಗ್ ಫಾರ್ ದ ಪರ್ಫೆಕ್ಷನ್. ಇರುವೆಗಳು ಯಾವತ್ತೂ ಕೂಡ ನಾನು ಪರ್ಫೆಕ್ಷನ್ ಆದ್ಮೇಲೆ ನಾನು ಮುಂದಕ್ಕೆ ಹೋಗ್ತೀನಿ ಅನ್ನೋ ಒಂದು ಯೋಚನೆ ಮಾಡೋದಿಲ್ಲ. ಸೊ ಅದೇ ತರ ನಾವುಗಳು ಕೂಡ ಮನುಷ್ಯರು ಪರ್ಫೆಕ್ಷನ್ ಅನ್ನೋದನ್ನ ಯಾವತ್ತಿಗೂ ಕಾಯೋದು ಬೇಡ. ಯಾಕೆಂತ ಹೇಳಿದ್ರೆ, ನಾವು ಪರ್ಫೆಕ್ಟ್ ಆದ್ಮೇಲೆ ಎಲ್ಲ ಮಾಡ್ತೀವಿ. ನನಗೆ ತುಂಬಾ ಹಣ ಬಂದಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ನನ್ನ ಹತ್ರ ಹಣನೇ ಇಲ್ಲ. ಸೊ ಸಣ್ಣ ಆದಾಯದಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಕ್ ಸಾಧ್ಯ ಇಲ್ಲ. ಸೊ ನಾನು ಮುಂದಿನ ಹೆಜ್ಜೆ ಇಟ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಯಾವುದೇ ಕಾರಣಕ್ಕೂ ನಾನು ಪರ್ಫೆಕ್ಟ್ ಇದ್ದಾಗ ಮಾತ್ರ ನಾನು ಮುಂದಕ್ಕೆ ಹೋಗ್ತೀನಿ. ಈ ತರದ ವಿಚಾರಗಳನ್ನ ನೀವು ಸೈಡಿಗೆ ಇಟ್ಬಿಟ್ಟು, ನೀವು ಯಾವ ಕ್ಷಣಕ್ಕೆ ನೀವು ಯೋಚನೆ ಮಾಡ್ತೀರಾ ಆ ಕ್ಷಣಕ್ಕೆ ಮುಂದಿನ ಹೆಜ್ಜೆ ಇಡಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ನೋಡಿ ವೆಲ್ತಿ ಕೃಷ್ಣ ಅಂತ ಹೇಳಿ. ಮತ್ತೊಮ್ಮೆ ಹೇಳ್ತೀನಿ, ವೆಲ್ತಿ ಕೃಷ್ಣ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೆಲ್ ಐಕನ್ ಪ್ರೆಸ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ, ನೀವು ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂತಂದ್ರೆ, ನಿಮಗೆ ನಾನು ಯಾವತ್ತೆಲ್ಲ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ, ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ನೀವು ನೋಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಮತ್ತೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ನಿಮಗೆ ಒಂದು ಆಪರ್ಚುನಿಟಿ ಇದೆ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಆಂಡ್ಸ್ ನೆವರ್ ವೇಟ್ ಫಾರ್ ದ ಪರ್ಫೆಕ್ಟ್ ಕಂಡೀಷನ್ಸ್ ಟು ಸ್ಟಾರ್ಟ್ ವರ್ಕಿಂಗ್. ಸೊ ಇದು ಇಟ್ ಇಸ್ ನಾಟ್ ಅನ್ ಆಂಟ್, ಇದು ನಮಗೂ ಕೂಡ ಅನ್ವಯಿಸುತ್ತೆ. ಸೊ ನಾವು ಯಾವತ್ತೂ ಕೂಡ ಪರ್ಫೆಕ್ಷನ್ ಆಗ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು ಅಥವಾ ತುಂಬಾ ಹಣ ಇರಬೇಕು ಅನ್ನೋದನ್ನ ಯಾವತ್ತಿಗೂ ನಾವು ವೇಟ್ ಮಾಡಬಾರ್ದು. ಸೊ ನೀವು ಯಾವ ಕ್ಷಣಕ್ಕೆ ಯಾವ ತರದನ್ನ ಡಿಸಿಷನ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತೀರಾ, ಒಮ್ಮೆ ತಗೊಳ್ಳೋಂಥ ಡಿಸಿಷನ್ ಪರ್ಫೆಕ್ಟ್ ಆಗಿ, ಅಂದ್ರೆ ನಾನು ತಗೊಳ್ಳೋಂಥ ಡಿಸಿಷನ್ ಕರೆಕ್ಟ್ ಇದೆ ಅನ್ನೋ ಒಂದು ಮನೋಭಾವನದಲ್ಲಿ ನೀವು ಮುಂದೆ ಹೋಗಿ ಅಥವಾ ಮುಂದೆ ನುಗ್ಗಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ನೀವು ಪರ್ಫೆಕ್ಟ್ ಅಂತ ವೇಟ್ ಮಾಡ್ತಾ ಇದ್ರೆ ಯಾವತ್ತೂ ಕೂಡ ನೀವು ಪರ್ಫೆಕ್ಷನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನೀವು ತಗೊಳ್ಳುವಂತಹ ಒಂದು ಡಿಸಿಷನ್ ಅಥವಾ ನೀವು ತಗೊಳ್ಳುವಂತಹ ಕೆಲಸದ ಆಧಾರದ ಮೇಲೆ ಹೋಗುವಂಥದ್ದು ದಯವಿಟ್ಟು ಹೋಗಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಒನ್, ಯಾವುದೇ ತರಹ ಅಡೆತಡೆಗಳು ಬಂದರೂ ಕೂಡ ಆಂಡ್ ದೇ ಟೇಕ್ ಆಕ್ಷನ್ ಇಮಿಡಿಯೇಟ್ಲಿ ರಿಗಾರ್ಡ್ಲೆಸ್ ಟು ದ ಆಬ್ಸ್ಟಿಕಲ್ಸ್. ಸೊ ಯಾವುದೇ ಅಡೆತಡೆಗಳು ಬಂದರೂ ಕೂಡ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳುತ್ತೆ, ಮುಂದೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಕೂಡ ಅಡೆತಡೆಗಳು ಬಂದ್ರೆ ಅದರಿಂದ ನಿಮಗೆ ಅಡೆತಡೆಗಳು ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ಒಂದು ಏನು ಕೆಪಾಸಿಟಿನ ಜಾಸ್ತಿ ಇನ್ಕ್ರೀಸ್ ಮಾಡೋಂಥದ್ದಾಗುತ್ತೆ. ಅಥವಾ ನಿಮಗೆ ಹಾರ್ಡ್ ಅಂದ್ರೆ ಅದು ಗಟ್ಟಿ ಮನಸ್ಸು ಅಥವಾ ಗಟ್ಟಿ ಹೃದಯ ಅಥವಾ ಗಟ್ಟಿತನವನ್ನ ತಂದ್ಕೊಡುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದೋ ಒಂದು ಅಡ್ಡ ಬಂತು ಅಂತ ಹೇಳಿದ್ರೆ, ನಿಮಗೆ ಬೇರೆ ತುಂಬಾ ರೂಟ್ಸ್ಗಳಿರುತ್ತೆ. ಅದನ್ನ ನೀವು ಯಾವುದೇ ತರಹದ ತಡೆ ಇಲ್ಲದೆ ಮುಂದೆ ನುಗ್ಗಿ ಅಂತ ಹೇಳ್ತಾ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅಥವಾ ವೆಲ್ತ್ ರಿಲೇಟೆಡ್ ಹೆಂಗೆ ನೀವು ಕನ್ವೆ ಮಾಡ್ತೀರಾ ಅಂತ ಹೇಳೋದಾದ್ರೆ, ದ ಟೇಕ್ ಆಕ್ಷನ್ ಇಮಿಡಿಯೇಟ್ಲಿ ರಿಗಾರ್ಡ್ಲೆಸ್ ಟು. ಸೊ ನಿಮಗೆ ಉದಾಹರಣೆಗೆ, ನೀವು 1,000 ರೂಪಾಯಿನ ಅಥವಾ 500 ರೂಪಾಯಿನ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮ್ಯೂಚುವಲ್ ಫಂಡ್ ಅಲ್ಲಿ ಅಂತ ಅನ್ಕೊಳ್ತೀರಾ. ಸೊ ನಿಮ್ಮ ಹತ್ರ 2,000 ರೂಪಾಯಿ ಇರುತ್ತೆ, 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಇನ್ನು 1,000 ರೂಪಾಯಿದಲ್ಲಿ ನಾನು ಹೆಂಗಪ್ಪ ಖರ್ಚುಗಳನ್ನ ಮೇಂಟೈನ್ ಮಾಡೋದು. ಸೊ 2,000 ರೂಪಾಯಿ ಇದ್ರೆ ನನಗೆ ಖರ್ಚು ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಅಥವಾ ಎಂಡ್ ಆಫ್ ದ ಮಂತ್ ಅಲ್ಲಿ ನೋಡೋಣ, ಅಥವಾ ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡೋಣ ಅನ್ನೋ ಒಂದು ಮನಸ್ಥಿತಿ ಇದ್ರೆ ದಯವಿಟ್ಟು ಆ ತರ ಮನಸ್ಥಿತಿನ ಸ್ಟಾಪ್ ಮಾಡಿ. ನಿಮ್ಮ ಹತ್ರ 2,000 ರೂಪಾಯಿ ಇದೆ, ನೀವು 1,000 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಿರಾ, ಇನ್ವೆಸ್ಟ್ಮೆಂಟ್ ಮಾಡಿ. ಮುಂದಿನ ತಿಂಗಳಿಗೆ ಮುಂದಿನ ಸಂಬಳ ಬರುತ್ತೆ ಅಥವಾ ಮುಂದಿನ ಆದಾಯ ಬರುತ್ತೆ. ಅದಕ್ಕೆ ನೀವು ಬೇರೆ ತರದ ಖರ್ಚುಗಳಾಗಿರ್ಬೋದು, ಬೇರೆ ತರ ಆದಾಯಗಳ ಬಗ್ಗೆ ಯೋಚನೆ ಮಾಡಿ. ಸೊ ನೀವೇನ್ ಅನ್ಕೊಂಡಿರ್ತೀರಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ, ಅದನ್ನ ಈ ಮಂತೆ ಇವತ್ತೇ ಈಗ್ಲೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ಗೆ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಮೂರನೇ ಪಾಯಿಂಟ್, ಪ್ರೋಗ್ರೆಸ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಪರ್ಫೆಕ್ಷನ್. ಈ ಪಾಯಿಂಟ್ ನಿಮಗೆ ನಾನು ಹೇಳುವಾಗ್ಲೇ ಗೊತ್ತಾಗಿರುತ್ತೆ. ನಾವು ಯಾವುದೇ ಕಾರಣಕ್ಕೂ ಪರ್ಫೆಕ್ಷನ್ ಅನ್ನ ವೇಟ್ ಮಾಡಬಾರ್ದು. ನೀವೇನ್ ಪ್ರೋಗ್ರೆಸ್ ಮಾಡ್ತಾ ಇದ್ದೀರಾ, ಆ ಪ್ರೋಗ್ರೆಸ್ ನ ಕಂಟಿನ್ಯೂ ಮಾಡಿ. ಉದಾಹರಣೆಗೆ, ನನ್ನ ಹತ್ರ 500 ರೂಪಾಯಿ ನಾನು ಪ್ರತಿ ತಿಂಗಳು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಮಾಡಿ. ಪ್ರತಿ ದಿವಸ ನಾನು 30 ರೂಪಾಯಿಂದ 50 ರೂಪಾಯಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಮಾಡಿ. ಪ್ರತಿ ದಿನ
ನಾನು ಒಬ್ಬರಿಗೆ ಸಹಾಯ ಮಾಡ್ತೀನಿ, ಕಂಟಿನ್ಯೂ ಮಾಡಿ. ಯಾಕೆಂತ ಹೇಳಿದ್ರೆ ನನ್ನ ಹತ್ರ ಮುಂದಿನ ತಿಂಗಳು ಅಥವಾ ಮುಂದಿನ ವರ್ಷ ನನಗೆ ಸಂಬಳ ಜಾಸ್ತಿ ಆಗುತ್ತೆ. ಸೊ ಅವಾಗ 10,000 ರೂಪಾಯಿ ನಾನು ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಬೇಡ, ದಯವಿಟ್ಟು ಬೇಡ. ಸೊ ನಾನು ಇವತ್ತು ಯಾರಿಗೊಬ್ರು ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಹಣ ಇಲ್ಲ, ಹೆಲ್ಪ್ ಮಾಡಕ್ ಆಗೋದಿಲ್ಲ. ಸೊ ಈ ತರದ ಡಿಸಿಷನ್ ತಗೊಳ್ಬೇಡಿ. ನಿಮ್ಮ ಪ್ರಾಸೆಸ್ ಏನಿದೆ, ನೀವು ಸಣ್ಣದಾಗಿ ಸ್ಟಾರ್ಟ್ ಮಾಡಿದಿರ ಸೇವಿಂಗ್ಸ್, ಕಂಟಿನ್ಯೂ ಮಾಡ್ತಾ ಹೋಗಿ. ದಿವಸಕ್ಕೆ 30 ರೂಪಾಯಿ ಅಥವಾ 10 ರೂಪಾಯಿ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ, ಕಂಟಿನ್ಯೂ ಮಾಡಿ. ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಪ್ರಾಸೆಸ್ ಏನಿದೆ ಅದು ಕಂಟಿನ್ಯೂಷನ್ ಆಗ್ತಾ ಇದ್ರೆ ನೆಕ್ಸ್ಟ್ ಅಥವಾ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಇಯರ್ ಅದೇನಾಗುತ್ತೆ, ಕಂಟಿನ್ಯೂಷನ್ ಡಬಲ್ 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 ಆಗ್ತಾ ಹೋಗುತ್ತೆ. ಒನ್ ಫೈನ್ ಡೇ ಆಫ್ಟರ್ 5 ಇಯರ್ಸ್ ಅಥವಾ ಆಫ್ಟರ್ 10 ಇಯರ್ಸ್ ನೀವು ಹಿಂದೆ ತಿರುಗಿ ನೋಡಿದ್ರೆ ನಿಮ್ಮ ಹಣ ತುಂಬಾ ದೊಡ್ಡದಾಗಿ ಉಳಿತಾಯ ಆಗಿರುತ್ತೆ. ಸೊ ಪ್ರೋಗ್ರೆಸ್ ಇಸ್ ಇಂಪಾರ್ಟೆಂಟ್ ದೆನ್ ದ ಪರ್ಫೆಕ್ಷನ್. ಸೊ ಹಾಗಾಗಿ ಪರ್ಫೆಕ್ಷನ್ ಗೆ ಕಾಯ್ತಾ ಕೂರಬೇಡಿ. ನಿಮ್ಮ ಪ್ರೋಗ್ರೆಸ್ ಏನಿದೆ ಪ್ರೋಗ್ರೆಸ್ ನ ಕಂಟಿನ್ಯೂ ಮಾಡ್ತಾ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಮಾಲ್ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಲೀಡ್ ಟು ಬಿಗ್ ರಿಸಲ್ಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ನಾನು ಅವಾಗಲೇ ಹಿಂದಿನ ಪಾಯಿಂಟ್ ಅಲ್ಲಿ ಆಲ್ರೆಡಿ ನಾನು ಸಣ್ಣದ ಎಕ್ಸಾಂಪಲ್ ಕೂಡ ಹೇಳಿದೆ. ನೀವು 10 ರೂಪಾಯಿ ಉಳಿತಾಯ ಮಾಡ್ತಾ ಇದ್ದೀರಾ ದಿನ, ದಯವಿಟ್ಟು ಉಳಿತಾಯ ಮಾಡಕ್ ಸ್ಟಾರ್ಟ್ ಮಾಡಿ. ಯಾಕೆಂತ ಹೇಳಿದ್ರೆ ನೀವು ಆ ಕಂಟಿನ್ಯೂಟಿ ಏನಿರುತ್ತೆ ಅಥವಾ ಕಂಟಿನ್ಯೂಸ್ ಏನಿರುತ್ತೆ ಅಥವಾ ಪ್ರೋಗ್ರೆಸ್ ಅನ್ನೋದೇನಿರುತ್ತೆ ಅಥವಾ ಪ್ರೋಸೆಸ್ ಏನು ಇರುತ್ತೆ ಆ ವಿಚಾರದ ಬಗ್ಗೆ ನೀವು ಯೋಚನೆ ಮಾಡಿ. ಅದು 10 ರೂಪಾಯಿನೋ 5 ರೂಪಾಯಿನೋ 1 ರೂಪಾಯಿನೋ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ನೀವು ಪ್ರೋಸೆಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಥವಾ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಥವಾ ಕಂಟಿನ್ಯೂಸ್ ನೀವು ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ನೀವು ಖುಷಿ ಪಡಿ, ನೀವು ಕಂಟಿನ್ಯೂಸ್ ಮಾಡ್ತಾ ಹೋಗಿ. ಯಾಕಂತ ಹೇಳಿದ್ರೆ ನಿಮಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅದು ಪ್ರಾಕ್ಟೀಸ್ ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ 10 ರೂಪಾಯಿ ಹಾಕೋ ಜಾಗದಲ್ಲಿ ಇನ್ನು ಮುಂದಿನ 2 ವರ್ಷ ಆಗಿರ್ಬೋದು ಅಥವಾ 3 ವರ್ಷ ಆಗಿರ್ಬೋದು, ಯಾಕೆ 10 ರೂಪಾಯಿ ಸೇವಿಂಗ್ಸ್ ಮಾಡ್ಬೋದು, 100 ರೂಪಾಯಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ. ಸೊ ಮೈಂಡ್ ಸೆಟ್ಗೆ ನೀವು 100 ರೂಪಾಯಿ ಹಾಕ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬಂದಾಗ ಏನಾಗುತ್ತೆ, ನಿಮ್ಮ ಆಟೋಮೆಟಿಕಲಿ ನಿಮ್ಮ ಹಣ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಊಹಿಸೋದಿರಲ್ಲ. ಸೊ ಅಷ್ಟು ಹಣ ನಿಮಗೆ ಕ್ರೋಢೀಕರಣ ಆಗುತ್ತೆ. ಸೊ ಒನ್ ಫೈನ್ ಡೇ ನಿಮಗೆ ಅದು ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಆ ಒನ್ ಫೈನ್ ಡೇ, ಆ ಒನ್ ಆಫ್ಟರ್ 5 ಇಯರ್ಸ್ ಅಥವಾ ಆಫ್ಟರ್ 6 ಇಯರ್ಸ್ ಆಫ್ಟರ್ 10 ಇಯರ್ಸ್ ಅಂತ ನಾನೇನ್ ಹೇಳ್ತಾ ಇದ್ದೀನಿ, ಅದನ್ನ ನೀವು ಹಣ ಗಳಿಸ್ಬೇಕು ಅಥವಾ ಎಂಜಾಯ್ ಮಾಡ್ಬೇಕು ಅಂದ್ರೆ ಆ ಒನ್ ಫೈನ್ ಡೇ ನೀವು ವೆಯ್ಟ್ ಮಾಡ್ಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಇನ್ ಬಿಟ್ವೀನ್ ಮಧ್ಯದಲ್ಲಿ ನಿಮ್ಮ ಪ್ರಾಸೆಸ್ ಏನಿದೆ ಅದನ್ನ ಸ್ಟಾಪ್ ಮಾಡಬೇಡಿ. ನಿಮ್ಮ ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟ್ ಅಥವಾ ಕಂಟಿನ್ಯೂಸ್ ಸೇವಿಂಗ್ಸ್ ಅನ್ನೋದು ಯಾವತ್ತೂ ಕೂಡ ನಿರಂತರವಾಗಿ ಅದು ಹೋಗ್ತಾ ಇರಬೇಕು. ಸೊ ಹಾಗಾಗಿ ನೀವು ಸ್ಮಾಲ್ ಆಗ್ಲಿ ಬಿಗ್ ಆಗ್ಲಿ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇರುವೆಗಳು ಸವಾಲುಗಳನ್ನು ಎದುರಿಸಿದಾಗ ಬೇಗನೆ ಹೊಂದಿಕೊಳ್ಳುತ್ತೇವೆ. ಸೊ ನೀವು ಕೂಡ ನಿಮಗೆ ಎಷ್ಟೇ ಸವಾಲುಗಳು ಬಂದಿರಬಹುದು ಅಥವಾ ಎಷ್ಟೇ ಅಡೆತಡೆಗಳು ಬಂದಿರಬಹುದು. ಸೊ ಅಡೆತಡೆಗಳು ಬಂದಿದೆ, ಸವಾಲುಗಳು ಬಂದಿದೆ ಅಂತ ನೀವು ಯಾವುದೇ ಕಾರಣಕ್ಕೂ ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ತರಹ ತಡೆ ಹಿಡಿಬೇಡಿ. ಯಾಕೆಂತ ಹೇಳಿದ್ರೆ ಆ ಒಂದು ಅಡೆತಡೆಗಳೇನಿದೆ ಅದು ತಾತ್ಕಾಲಿಕವಾಗಿ ಅಡೆತಡೆಗಳಿರುತ್ತೆ ಅಥವಾ ಆ ಸವಾಲುಗಳು ಏನ್ ಬರುತ್ತೆ ನಿಮಗೆ ಅದು ತಾತ್ಕಾಲಿಕ ಇರುತ್ತೆ. ಸೊ ಹಾಗಾಗಿ ಹಾಗಂತ ಹೇಳಿ ನೀವು ಸ್ಮಾಲ್ ಸೇವಿಂಗ್ಸ್ ಅಥವಾ ಸ್ಮಾಲ್ ನೀವೇನ ಅನ್ಕೊಂಡಿದ್ದೀರಾ ಅದನ್ನ ಸ್ಟಾಪ್ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ನಿಮ್ಮ ಗೋಲ್ ರೀಚ್ ಆಗ್ಬೇಕು ಅಂದ್ರೆ ಇವೆಲ್ಲ ಅಡೆತಡೆಗಳು ಬರುತ್ತೆ, ಸವಾಲುಗಳು ಬರುತ್ತೆ, ನೀವು ಎದುರಿಸ್ಬೇಕು, ನೀವು ಕಂಟಿನ್ಯೂ ಹೋಗ್ತಾ ಇರ್ಬೇಕು. ನೀವು ಇದೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮಗೆ ನೀವು ಯಾವತ್ತು ಒಂದು ದಿನ ಸಕ್ಸಸ್ಫುಲ್ ಆದಾಗ ನಿಮಗೆ ತುಂಬಾ ಖುಷಿ ಪಡ್ತಾರೆ ಅಥವಾ ನಿಮ್ಮ ಫ್ಯಾಮಿಲಿ ಕೂಡ ತುಂಬಾ ಖುಷಿ ಪಡ್ತಾರೆ. ಸೊ ಹಾಗಾಗಿ ಯಾವುದೇ ಸವಾಲುಗಳು ಬಂದ್ರು, ಯಾವುದೇ ನಿಮಗೆ ಏನು ಮನಸ್ಥಿತಿ ಬಂದ್ರು ಕೂಡ ನೀವು ಯಾವುದನ್ನು ತಲೆಗೆ ಹಾಕೊಳ್ತೇನೆ ನೀವೇನ್ ಪ್ರಾಸೆಸ್ ಇದೆ ಅಥವಾ ನಿಮ್ಮ ಗೋಲ್ ಏನಿದೆ ಆ ಗೋಲ್ ಕಡೆ ನೀವು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನೆಕ್ಸ್ಟ್, ದೇ ಫೋಕಸ್ ಆನ್ ವಾಟ್ ದೇ ಕ್ಯಾನ್ ಡೂ, ನಾಟ್ ವಾಟ್ ದೇ ಕೆನಾಟ್ ಕಂಟ್ರೋಲ್. ಸೊ ಇದು ವೆಲ್ತ್ ಅಂತ ನೋಡೋದಾದ್ರೆ ದ ಫೋಕಸ್ ಇಸ್ ಟು ವಾಟ್ ದೇ ಕ್ಯಾನ್ ಡೂ. ನಿಮ್ಮ ಫೋಕಸ್ ಯಾವತ್ತೂ ಕೂಡ ನಿಮ್ಮ ಗೋಲ್ ಕಡೆ ಇರಬೇಕಾಗುತ್ತೆ. ಸೊ ನಾನು ಇವತ್ತು ಅಥವಾ ಎಂಡ್ ಆಫ್ ದ ಮಂತ್ ಅಥವಾ ಎಂಡ್ ಆಫ್ ದ ಇಯರ್ ನಾನು ಒಂದು ಕಾರ್ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಗೋಲ್ ಇದ್ರೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಓನ್ಲಿ ಫಾರ್ ದ ಪರ್ಚೇಸಿಂಗ್ ಕಾರ್ ಅಲ್ವಾ. ನೀವು ಬೇರೆದ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಮ ಗೋಲ್ ಅನ್ನೋದು ಅಳಿಸಿ ಹೋಗುತ್ತೆ ಅಥವಾ ನೀವು ಗೋಲ್ ಕಡೆ ಮರ್ತೋಗ್ತೀರಾ, ಆ ಗೋಲ್ನ ನೀವು ನೆನ್ಪು ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಗೋಲ್ ಅನ್ನ ರೀಚ್ ಮಾಡಬೇಕು ಅಂದ್ರೆ ನಿಮ್ಮ ಪ್ರಾಸೆಸ್ ಕಂಟಿನ್ಯೂಷನ್ ಇರಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ನೀವು ಕಂಟ್ರೋಲ್ ಮಾಡೋದ್ರಿಂದ ನಿಮ್ಮ ಗೋಲ್ ರೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಸೊ ನಿಮ್ಮ ಫೋಕಸ್ ಏನಿದ್ರು ನಿಮ್ಮ ಗೋಲ್ ಮಾತ್ರ ರೀಚ್ ಆಗೋದು ಮಾತ್ರ ನಿಮ್ಮ ಫೋಕಸ್ ಇರಬೇಕು. ಸೊ ನೆಕ್ಸ್ಟ್, ವೇಟಿಂಗ್ ಫಾರ್ ದ ರೈಟ್ ಟೈಮ್ ಆಫನ್ ಲೀಡ್ಸ್ ಟು ನೋ ಆಕ್ಷನ್. ಸೊ ಯಾವುದೇ ಕಾರಣಕ್ಕೂ ನೀವು ರೈಟ್ ಟೈಮ್ ಬರಲಿ ಅಥವಾ ದೊಡ್ಡ ಸಂಬಳ ಬರಲಿ ಅವಾಗ ಆಕ್ಷನ್ ತಗೊಳ್ಳೋಣ ಅನ್ನೋ ಕಾರಣಕ್ಕೆ ಯಾವತ್ತೂ ಡಿಸಿಷನ್ ತಗೊಳ್ಬೇಡಿ. ನೀವು ಇರುವಂತಹ ಪರಿಸ್ಥಿತಿ, ದಟ್ ಈಸ್ ಅ ರೈಟ್ ಟೈಮ್. ನೀವು ಯೋಚನೆ ಮಾಡುವಂತಹ ಸಮಯ, ದಟ್ ಈಸ್ ಅ ರೈಟ್ ಟೈಮ್. ನೀವು ತಗೊಳ್ಳುವಂತಹ ನಿರ್ಧಾರ, ದಟ್ ಈಸ್ ಅ ರೈಟ್ ಟೈಮ್. ನೀವು ಅನ್ಕೊಂಡಿರೋ ವಿಚಾರ, ದಟ್ ಈಸ್ ಅ ರೈಟ್ ಟೈಮ್. ಸೊ ಯಾವುದೇ ಕಾರಣಕ್ಕೂ ನೀವು ಅದು ತಪ್ಪು ಅನ್ನೋ ಒಂದು ಮನೋಭಾವನೆಗೆ ಬರಬೇಡಿ. ನೀವೇನೇ ಆಕ್ಷನ್ ತಗೊಂಡಿದ್ರು, ದಟ್ ಈಸ್ ರೈಟ್ ಟೈಮ್. ಯು ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್, ಟು ಸ್ಟಾರ್ಟ್ ಸೇವಿಂಗ್ಸ್, ಟು ಸ್ಟಾರ್ಟ್ ಹೆಲ್ಪ್ ಅದರ್ಸ್, ಟು ಸ್ಟಾರ್ಟ್ ಡೊನೇಷನ್ ಟು ಅದರ್ಸ್. ಸೊ ನೀವೇನ್ ಯೋಚನೆ ಮಾಡ್ತೀರಾ, ದಟ್ ಈಸ್ ರೈಟ್ ಅಂತ ಹೇಳಿ ನೀವು ಹೋಗ್ತಾ ಇರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇಂಪರ್ಫೆಕ್ಟ್ ಆಕ್ಷನ್ ಇಸ್ ಬೆಟರ್ ದೆನ್ ನೋ ಆಕ್ಷನ್. ಇಂಪರ್ಫೆಕ್ಟ್, ಈಗ ಉದಾಹರಣೆಗೆ ನಾನು ನಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಯೂಟ್ಯೂಬ್ ಚಾನಲ್ಗೆ ನನ್ನ ಫಸ್ಟ್ ವಿಡಿಯೋ ಮಾಡುವಾಗ, ಸೊ ಹೇಗ್ ಮಾಡೋದಪ್ಪ, ಹೇಗೆ ಸೊ ಏನ್ ಕಂಟೆಂಟ್ ಇರಲಿ, ಸೊ ಏನ್ ಹೇಳಲಿ ವಿಚಾರ, ಅಥವಾ ಯಾವ್ದ್ರ ಬಗ್ಗೆ ಮಾತಾಡ್ಲಿ ಅನ್ನೋ ಒಂದು ತುಂಬಾ ಗೊಂದಲ ಇತ್ತು. ಸೊ ಪರ್ಫೆಕ್ಟ್ ಇಲ್ಲ ನಾನು. ಸೊ ನಾನು ಈ ಚಾನಲ್, ಯೂಟ್ಯೂಬ್ ಚಾನಲ್ ನಾನು ಮಾಡೋದು ಬೇಡ, ಅಥವಾ ನಾನು ವೆಲ್ತ್ ಬಗ್ಗೆ ಹೇಳೋದು ಬೇಡ, ಸೊ ನನಗೆ ಮಾಹಿತಿ ಗೊತ್ತಿಲ್ಲ ಅಂತ ನಾನು ಮೊದಲನೇ ವಿಡಿಯೋದಲ್ಲಿ ನನ್ನ ಮಾತುಗಳನ್ನ ನೀವು ನೋಡಬಹುದು. ಸೊ ಆದ್ರೆ ಇವತ್ತು ನಾನು ವೆಲ್ತ್ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗಿರ್ಬೋದು ಸರಳವಾಗಿ ಮಾತಾಡ್ತೀನಿ, ಅಥವಾ ನನ್ನ ಫೇಸ್ ಕೂಡ ನಾನು ತೋರ್ಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಂತ ಹೇಳಿದ್ರೆ, ನೀವು ಯಾವಾಗ ಕಂಟಿನ್ಯೂಸ್ ಆಗಿ ನಿಮ್ಮ ಪ್ರಾಸೆಸ್ ನ ಫಾಲೋ ಅಪ್ ಮಾಡ್ತೀರಾ, ಅಥವಾ ಹೇಳ್ತಾ ಹೋಗ್ತೀರಾ, ಅಥವಾ ಮಾಡ್ತಾ ಹೋಗ್ತೀರಾ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಾ, ಅಥವಾ ಸೇವಿಂಗ್ಸ್ ಮಾಡ್ತಾ ಹೋಗ್ತೀರಾ, ಅಥವಾ ನೀವು ಆಕ್ಷನ್ ತಗೊಳ್ತಾ ಇರ್ತೀರಾ, ಅಥವಾ ನೀವು ಒಬ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೀರಾ, ಅಥವಾ ಡೊನೇಷನ್ ಕೊಡ್ತಾ ಇರ್ತೀರಾ, ಇದೆಲ್ಲ ಏನಂತ ಪ್ರಾಸೆಸ್ ಇರುತ್ತೆ ನಿಮ್ಮ ಲೈಫಲ್ಲಿ. ಅದನ್ನ ನೀವು ಯಾವತ್ತು ಫಾಲೋ ಮಾಡ್ತಾ ಹೋಗ್ತೀರಾ ಅವತ್ತು ನೀವು ಪರ್ಫೆಕ್ಷನ್ ಆಗ್ತೀರಾ. ಸೊ ಪರ್ಫೆಕ್ಟ್ ಆದ್ಮೇಲೆ ಮಾಡ್ತೀನಿ ಅಂದ್ರೆ ದಯವಿಟ್ಟು ಯಾರು ಕೂಡ ಪರ್ಫೆಕ್ಟ್ ಅಲ್ಲ, ನೀವು ಮಾಡಕ್ಕೆ ಆಗೋದಿಲ್ಲ, ನೀವು ಗೋಲ್ ನ ರೀಚ್ ಮಾಡಕ್ಕೂ ಆಗಲ್ಲ. ಸೊ ಹಾಗಾಗಿ ನಾನು ಏನ್ ಹೇಳ್ತೀನಿ, ಪರ್ಫೆಕ್ಷನ್ ಅನ್ನೋದನ್ನ ನೀವು ವೇಟ್ ಮಾಡ್ಬೇಡಿ. ನೀವೇನೆಲ್ಲ ಮನ್ಸಿಗೆ ಅನ್ಸುತ್ತೆ ನಿಮಗೆ ಮಾಡ್ತಾ ಹೋಗಿ. ಒನ್ ಡೇ ಪರ್ಫೆಕ್ಷನ್ ಆಗುತ್ತೆ, ಅವಾಗ ನಿಮಗೆ ಎಲ್ಲಾ ತರಹದ ಏನು ಅವಾರ್ಡ್ ರಿವಾರ್ಡ್ ಎಲ್ಲದೂ ಕೂಡ ಸಿಗುತ್ತೆ. ಸೊ ಹಾಗಾಗಿ ನೀವು ಪರ್ಫೆಕ್ಷನ್ ಗೆ ವೇಟ್ ಮಾಡ್ಬಿಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಪಾಯಿಂಟ್ ಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಸಕ್ಸಸ್ ಕಮ್ಸ್ ಫ್ರಮ್ ದ ಕಂಟಿನ್ಯೂಸ್ ಎಫರ್ಟ್ಸ್, ನಾಟ್ ಫಾಲ್ಲೆಸ್. ಸೊ ಈ ಪಾಯಿಂಟ್ ಬಗ್ಗೆ ಆಲ್ರೆಡಿ ನಾನು 2-3 ಪಾಯಿಂಟ್ ಹಿಂದೆನೆ ನಾನು ಹೇಳಿದೆ. ಸೊ ನೀವು ಸಕ್ಸಸ್ ಆಗ್ಬೇಕು ಅಂತಂದ್ರೆ ನಿಮ್ಮ ಕಂಟಿನ್ಯೂಷನ್ ಎಫರ್ಟ್ ಇರ್ಬೇಕಾಗುತ್ತೆ. ಸೊ ನೀವು ಪ್ರತಿ ತಿಂಗಳು 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಸೊ ಆಫ್ಟರ್ 15 years you will get a more than 1 CR. ನನ್ನ ಇಡೀ ಜೀವನದಲ್ಲಿ ನಾನು 1 ಕೋಟಿ ಆದಾಯ ಗಳಿಸಕ್ಕಾಗತ್ತಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ. ಖಂಡಿತವಾಗಿ ಆಗುತ್ತೆ. ಏನಪ್ಪಾ ಅಂದ್ರೆ ಕಂಟಿನ್ಯೂಟಿ ಇರಬೇಕು, ನಿಮ್ಮ ಎಫರ್ಟ್ಸ್ ಇರಬೇಕು, ನಿಮ್ಮ ಗೋಲ್ ಇರಬೇಕು. ಸೊ ನನ್ನ ಜೀವನದಲ್ಲಿ ನಾನು 1 ಕೋಟಿಕ್ಕಿಂತ ಹೆಚ್ಚಿಗೆ ಹಣ ಗಳಿಸ್ತೀನಿ ಅನ್ನೋ ಒಂದು ಮನೋಭಾವನೆ ಇರಬೇಕು. ಆ ಗಳಿಸ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ಇರಬೇಕು. ಸೊ ಒಂದೇ ಸಾರಿ ನಿಮಗೆ 1 ಕೋಟಿ ಗಳಿಸಕ್ಕಾಗೋದಿಲ್ಲ. ಸೊ ಏನ್ ಮಾಡ್ಬೇಕು, ಆ 1 ಕೋಟಿ ಹಣ ಗಳಿಸ್ಬೇಕು ಅಂತಂದ್ರೆ ನೀವು ಎಷ್ಟು ಹಣನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು. ದಿವಸಕ್ಕೆ ಎಷ್ಟು ಮಾಡ್ಬೇಕು, ತಿಂಗಳಿಗೆ ಎಷ್ಟು ಮಾಡ್ಬೇಕು, ಎಷ್ಟು ಸಮಯ ಮಾಡ್ಬೇಕು. ಸೊ ಇದನ್ನ ನೀವು ಪ್ಲಾನ್ ಆಗಿ ಇಟ್ಕೊಂಡು ನಿಮ್ಮ ಗೋಲ್ ನ ರೀಚ್ ಮಾಡ್ಲಿಕ್ಕೆ ಕಂಟಿನ್ಯೂಟಿ ಇರಬೇಕು, ಮತ್ತೆ ನಿಮ್ಮ ಎಫರ್ಟ್ ಇರಬೇಕು. ಒಂದು 3 ತಿಂಗಳು ಮಾಡ್ಬಿಟ್ಟು ನಾನು ಒಂದೊಂದು 5,000 ಹಾಕಿ ಆಮೇಲೆ ಸುಮ್ಮನೆ ಇರೋದು, ಅಥವಾ 1 ವರ್ಷ ಹಾಕಿ ಸುಮ್ಮನೆ ಇರೋದು, ಅಥವಾ 2 ವರ್ಷ ಹಾಕಿ ಸುಮ್ಮನೆ ಮಾಡೋದು. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಗೋಲ್ ರೀಚ್ ಮಾಡಕ್ ಆಗೋದಿಲ್ಲ. ಆಮೇಲೆ ನೀವು ಏನ್ ಅನ್ಕೊಂಡಿರ್ತೀರಾ ಅಥವಾ ಏನ್ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀರಾ ಅದನ್ನ ಫುಲ್ಫಿಲ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ಕಮಿಟ್ಮೆಂಟ್ ಇರಬೇಕು, ಕಂಟಿನ್ಯೂಸ್ ಇರಬೇಕು, ಎಫರ್ಟ್ಸ್ ಇರಬೇಕು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಯು ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಪರ್ಸನ್ ಇನ್ ಯುವರ್ ಲೈಫ್, ಇನ್ ಯುವರ್ ಫ್ಯಾಮಿಲಿ. ಸೊ ಅದನ್ನ ಬರೆದಿಟ್ಕೊಳ್ಳಿ. ವಿತೌಟ್ ಎಫರ್ಟ್, ವಿತೌಟ್ ಕಮಿಟ್ಮೆಂಟ್ ನೀವು ನಿಮ್ಮ ಗೋಲ್ಗಳನ್ನ ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇರುವೆಗಳು ಕೂಡ ಅಷ್ಟೇನೆ, ಎಲ್ಲ ಒಂದು ಸಿಹಿ ಬಿದ್ದಿರುತ್ತೆ, ಅದನ್ನ ಆಯ್ಕೊಂಬರಕ್ ಹೋಗ್ಬೇಕು ಅಂದ್ರೆ ಅದು ಏನೆಲ್ಲ ಎಫರ್ಟ್ ಆಗುತ್ತೆ ಒಮ್ಮೆ ಯೋಚನೆ ಮಾಡಿ. ಸೊ ಈ ತುದಿಯಿಂದ ಆ ತುದಿಗೆ ಹೋಗಿ ಅದನ್ನ ತಗೊಂಡ್ ಬಂದು ಗೂಡಲ್ಲಿ ಇಟ್ಟು ತಿನ್ಬೇಕು ಅಂತ ಹೇಳಿದ್ರೆ ಎಷ್ಟು ಸ್ಟ್ರಗಲ್ ಇದೆ ಅಲ್ವಾ. ಅದು ಗೋಲ್ ಒಂದೇನೆ,
ಅದನ್ನ ಹೋಗಿ ಸಿಹಿಯನ್ನ ತಗೊಂಡು ಬಂದು ಆ ಗೂಡಲ್ಲಿ ಇಟ್ಕೊಂಡು ತಿನ್ಬೇಕು. ಅದಕ್ಕೇನೆಲ್ಲ ಎಫರ್ಟ್ ಮಾಡುತ್ತೆ, ಅಡೆತಡೆಗಳು ತುಂಬಾ ಬರುತ್ತೆ. ಒಬ್ರು ನೀರ್ ಹಾಕಿರ್ತಾರೆ, ಅಥವಾ ಕಾಲಲ್ಲಿ ಒದಿತಾ ಇರ್ತಾರೆ, ಅಥವಾ ಚಪ್ಪಲ್ ಕೆಳಗಡೆ ಸಿಗಾಕೊಂಡಿರುತ್ತೆ. ಆದ್ರೂ ಕೂಡ ಅದು ಇಂಟೆನ್ಷನ್ ಏನಂದ್ರೆ ಆ ಸಿಹಿಯನ್ನ ತಗೊಂಡ್ಬಂದು ಗೂಡಲ್ಲಿಟ್ಟು ನಾನು ತಿನ್ಬೇಕು ಅನ್ನೋ ಒಂದು ಇಂಟೆನ್ಷನ್. ಸೊ ಅದೇ ತರ ನೀವು ಕೂಡ ಸ್ವಲ್ಪ ಸ್ವಲ್ಪ ಹಣನ ಇನ್ವೆಸ್ಟ್ಮೆಂಟ್ ಮಾಡಿ, ದೊಡ್ಡದಾಗುತ್ತೆ. ದೊಡ್ಡದಾಗಿ ಬಂದಾಗ ನಿಮ್ಮ ರಿಟೈರ್ಮೆಂಟ್ ಟೈಮಲ್ಲಿ ನೀವು ಅದನ್ನ ಹಣನ ವಿಡ್ರಾ ಮಾಡ್ಕೊಂಡು ನೀವು ಎಂಜಾಯ್ ಮಾಡಿ ಲೈಫ್ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ನೀವೆಲ್ಲ ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ, ಜೊತೆಗೆ ನೀವು ಕಮೆಂಟ್ಸ್ ಕೊಡ್ತಾ ಇದ್ದೀರಾ. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸಿಕೆ ಬಂದಿದೆ ಅದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.